दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्जक हैं बाहुबली एंड मुत्तिन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तिन परिवार। ಏನು ಹೇಳು ಇಲ್ಲಿ ಅಣ್ಣ, ನನ್ನ ಕತೆ ಏನು ಹೇಳಲಿ ಬಿಡು. ನಾನಂತ ಇಂಥ ಪಾಪಿ ಆಗಿದ್ದೀನಿ ಈ ಜಗತ್ತಾಗ. ಅದೇನು ನಾನು ಹೊಸದಾಗಿ ನಿಮ್ಗೆ ಹೇಳಬೇಕಾಗಿಲ್ಲ. ನಿಮ್ಮ ಪರಿವಾರ, ನಿಮ್ಮ ಬಂಧುಗಳ ಜೊತೆಗೆ ನಾನು ಮಾಡಿದ ಪಾಪ ಅಷ್ಟಿಷ್ಟಲ್ಲ. ಅದಕ್ಕೆ ಈಗ ನನಗೆ ಆತ್ಮಗ್ಲಾನಿ ಆಗ್ತಾಯಿತೆ. ನಾನು ಈ ಪಾಪವನ್ನು ತೊಳಿಬೇಕು ಅಂತ ಕಾಶಿ ಯಾತ್ರೆ ಮಾಡಕ್ಕೆ ಹೊಂಟೀನಿ. ಯಾವುದಕ್ಕೆ ಅಂದರೆ ಈ ಪಾಪವೆಲ್ಲ ತೊಳಿಬೇಕು. ಶಿಖರ್ಜಿ ಯಾತ್ರೆ ಮಾಡಿ ನಾನು ಎಲ್ಲ ಅಲ್ಲಿ ಕಾಶಿಗೆ ಹೋದಾಗ ಶಿಖರ್ಜಿನೂ ಮುಂದೆ ಹೋಗ್ತದಲ್ಲ, ಶಿಖರ್ಜಿಗೆ ಹೋದಾಗ ಕಾಶಿ ಮೊದಲೇ ಹತ್ತತೆ. ಆವಾಗ ನಿಮಗೆಲ್ಲ ಗೊತ್ತಿತ್ತಲ್ಲ. ನಾನು ಅದಕ್ಕಾಗಿ ಏನು ಹೇಳಲಿ, ನಿನ್ನ ಮುಂದೆ ಹೇಳಕ್ಕೆ ಹೋದ್ರೆ ನಿಂಗೆ ವಿಶ್ವಾಸ ಆಗಲ್ಲ. ನನ್ನ ಮೇಲೆ ಏನಾಗಲ್ಲ, ನಮ್ಮ ಮೇಲೆ ವಿಶ್ವಾಸ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾ ಅಂಥ ಪಾಪಿ ಇದನ್ನು ನನ್ನ ಮೇಲೆ ಯಾರೂ. ಆದರೆ ನನ್ನ ಆತ್ಮನಿಗೆ ನಾನು ಸಾಕ್ಷಿಯಾಗಿ ಈ ಕಾಶಿ ಯಾತ್ರೆಗೆ ಹೋಗೋದೈತೆ. ಅದಕ್ಕಾಗಿ ಇಷ್ಟು ಉಪವಾಸ ಮಾಡಿಕೊಂಡು, ಇಷ್ಟು ಪ್ರಾಯಶ್ಚಿತ್ತದ ಜಪ ಮಾಡಿ, ಉಪವಾಸ ಮಾಡಿ, ತಪ ಮಾಡಿ, ಅದನ್ನು ಸ್ವಲ್ಪ ನನ್ನ ಆತ್ಮನ ಸ್ವಲ್ಪ ಪವಿತ್ರ ಆಗಿ ಮಾಡ್ಕೊತೀನಿ. ಆಮೇಲೆ ಕಾಶಿ ಯಾತ್ರೆ ನಮ್ದು ಐತೆ. ಅದಕ್ಕೆ ನಾ ಇಲ್ಲಿ ದಿನ ಕುಂತು ಹಿಂಗೆ ಜಪ ಮಾಡ್ತಾಯಿದ್ದೀನಿ, ಭಗವಂತನ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಪಾಪ ನಾನು ಭಾಳ ಮಾಡಿದ್ದೀನಿ. ಆದರೂ ಈ ಮಂದಿರದೊಳಗೆ ಬರೋಕ್ಕೂ ಯೋಗ್ಯ ನಾನು ಇಲ್ಲ. ಆದರೂ ಇನ್ನು ಭಗವಂತರು ಬಿಟ್ಟರೆ ನಮಗಿನ್ನೆಲ್ಲಿ ಶರಣ. ಅದಕ್ಕೆ ಬಂದೀನಿ. ಭಗವಂತರ ಮುಂದೆ ಕೂತು ಹಿಂಗೆ ಜಪ ಮಾಡ್ತೀನಿ. ಪಾಪ ಇಲಿಗಳು ಸೀದಾ ಸಾದಾ ಪ್ರಾಣಿಗಳು ಇದ್ದಿರ್ಬೋದು. ಏನ ಮಾಯಾಚಾರ ನೋಡ್ರಿ, ಮಾಯಾತ್ರಿಯಜ್ಞೋನ್ಯಶ ಅಂದ್ರೆ ಮಾಯಾಚಾರದಿಂದ ಈ ಕರ್ಮ ಹೆಂಗೆ ಬಂದಾಗ್ತದ. ಮತ್ತು ಮಾಯಾಚಾರ ಯಾವ ರೀತಿ ಮಾಡೋಕ್ಕೆ ನೋಡಿದ್ರೆ ಭಾಳ ಚೆನ್ನಾಗೆ. ಆವಾಗ ಕೆಲವು ದಿನ ಆ ಇಲಿಗಳೆಲ್ಲ ನೋಡಿದು ಹಿಂಗೆ ಕಾಣಕತ್ತು. ಸತ್ಯ ಅಂತ ನಂಬಿಬಿಟ್ಟು ಪಾಪ ಅವು ಏನು ಮಾಡಿದ, ಯಾರನ್ನ ಈ ಬೆಕ್ಕಿನ ನಂಬಿಬಿಟ್ಟು. ಆವಾಗ ಮತ್ತು ಆ ಇಲಿಗಳ ಮುಖ್ಯನ ಜೊತೆಗೆ ಏನು ಹೇಳುತ್ತದಂತ ಗೊತ್ತಾ, ನಾನು ಇನ್ನು ಮುಂದೆ ಇಂಥ ಪಾಪ ಮಾಡಲ್ಲ ಅಂತ ಸಂಕಲ್ಪ ಅಂತೂ ತಗೊಂಡೆ. ಆದರೆ ಒಂದು ದೊಡ್ಡ ಪಾಪದ ಪ್ರಾಯಶ್ಚಿತ್ತ ಹಿಂಗಾಗಲ್ಲ. ನಿಮ್ಮನ್ನೆಲ್ಲ ನಂದೊಂದು ಪ್ರಾರ್ಥನೆ, ನಿಮ್ಮ ಜೊತೆಗೆಲ್ಲ ನಾನು ಇಷ್ಟು ಪಾಪ ಮಾಡಿದ್ನಲ್ಲ, ಆ ಪಾಪದ ಫಲವಾಗಿ, ಆ ಪಾಪದ ಪ್ರಕ್ಷಾಳನಾಗಿ ತಮ್ಮನ್ನೆಲ್ಲ ಕಾಶಿ ಯಾತ್ರೆ ಮಾಡಿಸಂತ ನನ್ನ ಭಾವನೆ ಒಂದು ಉತ್ಪನ್ನ ಆಗೈತೆ. ಇದಕ್ಕೊಂದು ಅವಕಾಶ ನೀವೆಲ್ಲ ಒದಗಿಸಿ ಕೊಟ್ಟರೆ ನನ್ನ ಪಾಪ ತೊಳ್ಕೊತೀನಿ ಅಂತಂತ. ಏನ ಆವಾಗ ಇಲ್ಲಿ ಮುಖ್ಯ ಹೇಳಿದ್ರು, ನಿಮ್ಮದೇನಿರ್ಬೋದು, ಆದರೆ ನಾನು ಎಲ್ಲ ನಮ್ಮವ್ರನ್ನ, ನಮ್ಮ ಪರಿವಾರ, ನಮ್ಮದೆಲ್ಲ ಇಷ್ಟು ದೊಡ್ಡದೈತೆ ಅವ್ರನ್ನ ವಿಚಾರ ಮಾಡಿ ತಿಳಿಸ್ತೀನಿ. ಆವಾಗ ಹೋಗಿ ಅವ್ರ ಕಡೆ ಎಲ್ಲ ಹೇಳಿದಾಗ ಅವು ಒಂದು
ಇಂಥವ್ರು ಸುಮಾರು ಜನ ನಾವು ನೋಡಿ ಬೇಡ, ನಮಗಿದೆ ಕಾಶಿ ಇದೆ, ಮೋಶಿ ಇದೆ, ಎಲ್ಲ ಸಾಕು, ಇಲ್ಲೇ ಇದ್ದು ಬಿಡೋಣ. ಇಲ್ಲ ಇಲ್ಲ, ಮತ್ತೊಂದು ಸರಿ ವಿಚಾರ ಮಾಡಿದೆ, ಎಲ್ಲ ವಿಚಾರ ಆಯಿತು. ತಮ್ಮನ್ನೆಲ್ಲ ಕಾಶಿ ಯಾತ್ರೆ ಮಾಡಿಸೋದಂತ. ಎಲ್ಲಿಗೆ? ಶಿಖರ್ಜಿ ಯಾತ್ರೆ ಮಾಡಿಸ. ಆ ಇಲಿಗಳ ಆವಾಗ ಡ್ರಮ ಮಾಡಿಕೊಂಡು ಪಾಪ ಇಲಿಗಳಿಗೆ ನಂದು ಹೀಗಿದೆ ಅಂತ ಅವರಲ್ಲೆಲ್ಲ ಕ್ಷಮಾ ಕೇಳಿ ನನ್ನ ಪ್ರಾಯಶ್ಚಿತ ಮಾಡ್ಕೊಳ್ಳೋ ಭಾವನೆ ಐತಿ. ಏನೈತೆ? ತಮ್ಮನ್ನು ನನ್ನ ಸ್ವಾರ್ಥ ಮೊದಲೇ ನಂದು ಸ್ವಾರ್ಥ ತೀರ್ಥಂತೂ ಐತೆ, ನಂದು ಪಾಪವನ್ನು ಕಳ್ಕೊಳ್ಳೋ ಉದ್ದೇಶ ನನ್ನ ಸ್ವಾರ್ಥ. ಈಗ ಎಲ್ಲ ಸರಿ ಮಾತು ಕೇಳಿ ಆ ಇಲ್ಲಿ ಏನು ಮಾಡಿಬಿಟ್ಟತ, ಇಲ್ಲಿ ಎಲ್ಲ ಹಾಗೂ ಹೀಗೂ ಅವನ್ನ ನಂಬಿಸಿಬಿಟ್ಟತ. ಏನು ಮಾಡಿಬಿಟ್ಟು, ಪಾಪದ ಪ್ರಾಣಿಗಳ್ರಿ ಅವು ನಂಬಿಬಿಟ್ರು ಹೌದು ಅಂತ. ಹಾಗೂ ಹೀಗೂ 1,000 ಇಲಿಗಳು ಕಾಶಿ ಯಾತ್ರೆಗೆ ತಯಾರಾದವು. ಆವಾಗ ಏನು ಮಾಡಿತು ಗೊತ್ತಾ? ಇದು ಮಾಯಾಚಾರದ ಡ್ರಾಮಾ ಹೇಗೆ ಮಾಡಿತು ಅಂತಂದ್ರೆ, ಇಂಥ ದಿನ ಹೋಗೋದಂತಾತು, ಎಲ್ಲರ ಕೊಳ್ಳಿಗೂ ಒಂದು ಮಾಲೆ, ಜಪದ ಮಾಲೆ ಎಲ್ಲ ಸರಿ. ಆವಾಗ ಇಂಥ ತಾರೀಕು ಎಲ್ಲ ಫಿಕ್ಸ್ ಆಯ್ತು, ತಿಥಿ ನಾವು ಕಾಶಿ ಯಾತ್ರೆ ಮಾಡೋದಂತ. ಬಿಲ್ಲಿ ಮೋಶಿ ಕಾಶಿ ಯಾತ್ರೆ, ಅದು ಇವ್ರನ್ನೆಲ್ಲ ಯಾತ್ರೆ ಮಾಡಿಸೋದು ಯಾವುದು? ಬೆಕ್ಕು. ಆವಾಗ ರಸ್ತೆಯಲ್ಲಿ ಕಾಡಿನಾಗ ಹೋಗ್ತಾ ಇದ್ದಾಗ ಒಂದಿನ ಎಲ್ಲ ಹೊಂಟ್ರು. ಆಗ ದೊಡ್ಡ ಇಲ್ಲಿಯ ಮುಖ್ಯ ಹೇಳ್ತು, ನೋಡ್ರಿ ನೀವು ಎಲ್ಲರಿಗಿಂತ ಮುಂದಿರಬೇಕು, ನಾ ಎಲ್ಲರಿಗಿಂತ ಹಿಂದಿರ್ತೀನಿ. ಯಾಕೆ ಅಂದರೆ ಇಲ್ಲಿ ಕಾಡು ಬೆಕ್ಕು ಇಂಥವೆಲ್ಲ ಬಂದು ಆಕ್ರಮಣ ಮಾಡ್ತಾವ. ಹಾಗೇನೆ ಅಥವಾ ಆಯ್ತಪ್ಪ ಅವು ಏನೆಲ್ಲ ಸರಿ ಅಂತ ಒಪ್ಕೊಂಡು ಹಿಂದೆ ಉಳ್ಕೊತಿದ್ವು. 1 ತಿಂಗಳ ಯಾತ್ರೆಗೆ ಹೋದ್ವು. 1 ತಿಂಗಳ ಮುಂದೆ ಹೋದಾಗ ಆ ಇಲಿ ಮುಖ್ಯವಾಗಿ ಯಾಕೋ ನಮ್ಮ ಸಂಖ್ಯೆ ಕಮ್ಮಿ ಕಾಣ್ತದಲ್ಲ, ಏನಾಗೈತಿ, ಏನು ಕತಿ ಏನಿದೆ ನೋಡಬೇಕು ಅಂತ ಒಂದಿನ ಎಣಿಸ್ತದ. 1,900 ಉಳಿದವ. 100 ಬೆಳಗ್ಗೆ 1, ಸಾಯಂಕಾಲ 1, ಮಧ್ಯಾಹ್ನ 1, ಹಿಂದಿಂದ. ಆವಾಗ ಇಲ್ಲಿ ಬೆಕ್ಕಿ ಇಲಿಗಳ ಮುಖ್ಯ ಅಂತೂ ನಮಗೆ ಯಾವ ಕಾಶಿನೂ ಬೇಡ, ಮೋಶಿನೂ ಬೇಡ, ನಮ್ದು ಏನು ಇಷ್ಟೇ ಸಾಕು ಅಂದ್ರೆ ಮಾಯಾಚಾರ ಭಾಳ ದೊಡ್ಡದ್ರಿ. ನೋಡ್ರಿ ಹೆಂಗೆ ಕುಂತಿರ್ತತೆ, ಅಲ್ಲೇ ಕೂತಿರ್ತಾವ, ನೋಡ್ತಾ ಇರ್ತದೆ. ಹಿಂಗೆ ನೋಡಿದ್ರೆ ಏನು ಭಾಳ ಶಾಂತಪ್ಪ, ಬಸ್ತಿ ಮುಂದೆ ಕುಂತಾವ ಅನ್ಬೇಕ. ಇಲ್ಲೇ ಕೂತ್ಕೊಂಡು ನೋಡು ಅಂತ. ಅಲ್ಲಿ ಅವನಾರು ಜೀವ ಪಾಪ ಅವು ಬಂದು ಅವನ್ನ ಮುಗಿಸಿ ಬಿಡೋದು. ಇದು ಮಾಯಾ ಭಾಳ ದೊಡ್ಡದ. ಇದೇನು ಒಳ್ಳೇದಂತ ತಿಳಿಬೇಡ್ರೆ. ಆದರೆ ಈ ಮಾಯಾಚಾರದಿಂದನೇ ಇದು ಒಂದು ಉದಾಹರಣೆ. ಸಂಸಾರ ಈ ಪ್ರತಿಯೊಂದು ಜೀವನು ಪ್ರತಿಯೊಂದು ಹೆಜ್ಜೆದಲ್ಲಿ ಮಾಯಾಚಾರ ಮಾಡ್ತಾನೆ ಇರ್ತಾನೆ. ಏನಿರ್ತಾನೆ? ಹೌದು. ಆದರೆ ಅದನ್ನು ತಡೆ ಹಿಡಿಬೇಕು. ಅಂದರೆ ಆರ್ಜವ ಧರ್ಮ ನಿಮಗೆ ಪ್ರಾಪ್ತ ಆಗಬೇಕು ಅಂತ ಅಂದರೆ ಈ ಮಾಯಾವನ್ನು ಬಿಡಬೇಕು. ನಿಮಗೆ ನೋಡ್ರಿ, ಒಂದು ಮೊಳ ಉದ್ದದ್ದ ಬಿದಿರಿನ ಬೇರೆ ತೊಗೊಂಡು ಬರ್ರಿ ನೋಡೋಣ. ನೆಟ್ಟಗಿರೋ ಅಂಥದ, ನೇರವಾಗಿರೋ ಅಂಥದ ಸಿಗ್ತದನ? 1 ಇಂಚು ಸಿಕ್ಕಲ್ಲ. ಎಲ್ಲ ವಂಕ ಡೊಂಕು ಎಲ್ಲ ಅದೇ ಥರ ಈ ಮಾಯಾಚಾರದೂ ಅಷ್ಟೇ. ಅದರ ನಮಗೆ ಸಂಸಾರದಲ್ಲಿ ಹುಟ್ಟು ಸಾವು ಮಾಡಬಹುದು, ದುಃಖವನ್ನು ಅನುಭವಿಸ್ಬೋದು, 4,84 ಲಕ್ಷ ಯೋನಿಲಿ. ಆದರೆ ಮೋಕ್ಷಕ್ಕೆ ಹೋಗಬೇಕು ಅಂತಂದರೆ ಇದನ್ನು ಬಿಡಬೇಕು. ಏನು ಮಾಡ್ಬೇಕಾ? ಯಾವುದನ್ನ? ಮಾಯಾಚಾರ ಬಿಡಬೇಕು, ಮಿಥ್ಯಾ ಬಿಡಬೇಕಾ. ಮತ್ತು ನಿಧಾನ. ಎಷ್ಟು ನಿಧಾನ ಮಾಡಿ ನಾವು ಬಯಸಿದ್ದೆಲ್ಲ ನಮಗೆ ದೊರೀತತನ್ರಿ. ಬರೀತತನ? ಯಾರಿಗೂ ಎಂದೂ ದೊರೆಯಲ್ಲ. ಇದು ನಮ್ಮ ಕಲ್ಪನೆ ಅಷ್ಟೇ. ನಾನು ಬಯಸಿದ್ದೆಲ್ಲ ನಮಗೆ ದೊರಿಬೇಕಂತಂದ್ರೆ ಅದು ಸಂಭವನೇ ಇಲ್ಲ. ಅದಕ್ಕಾಗಿ ಸಂಸಾರದಲ್ಲಿ ಇಚ್ಛೆಗಳ ಅನಂತದವ.
ಅದನ್ನು ಬಿಟ್ಟು ಆ ಇಚ್ಛೆಗಳನ್ನೆಲ್ಲ ಬಿಟ್ಟು ಇಚ್ಛೆಯ ಮೇಲಿನ ನಿಯಂತ್ರಣ ಹಾಕೋದು. ಇಲ್ಲ, ನನಗಿಷ್ಟೇ ಸಾಕು ಬಿಡು, ನಾನೆಲ್ಲ ನೋಡಾತು. ಏನು ನೋಡಾತು? ಎಲ್ಲ ನೋಡಿ ಮುಗಿಸಿದ್ದೀವಿ, ಯಾವುದೂ ಹೊಸದಿಲ್ಲ. ಅನಾದಿ ಕಾಲದಿಂದ ಪ್ರತಿಯೊಂದು ಜೀವನೂ ಇವನ್ನೆಲ್ಲ ಮಾಡ್ಕೊತಾನೆ ಬಂದಾರ. ದೇವತೆಗಳಲ್ಲಿ ಎಲ್ಲ ನಮ್ಮನ್ನು ಹಾಳು ಮಾಡವ. ಅದಕ್ಕೂ ಮತ್ತು ಬೇರೆ ಬೇರೆ ಅನಂತಾನು ಮಂದಿ ಕ್ರೋಧ ಬೇರೆ, ಅಪ್ರತ್ಯಾಖ್ಯಾನ ಬೇರೆ, ಪ್ರತ್ಯಾಖ್ಯಾನ ಬೇರೆ, ಸಂಜ್ವಲನ ಬೇರೆ, 16 ಇದಾವಂತ. ಮತ್ತೆ ಎಷ್ಟದವ? ಹಾಂ, ಅದು ಎಷ್ಟು ನಿಮಗೀಗ ಮಿಥ್ಯಾತು ಹೋತಂದ್ರೆ ಅನಂತವಾನ್ ಮಂದಿ ಹೋತು. ಆಮೇಲೆ ಅಣುವೃತ್ತಿ ಆದರೆ ಅಂದರೆ ಅಪ್ರತ್ಯಾಖ್ಯಾನ ಹೋತು. ಅದು ಮಹಾವೃತ್ತಿ ಆದರೆ ಅಂದ್ರೆ ಯಾವುದು ಬರ್ತದ? ಸಂಜ್ವಲನ. ಪ್ರತ್ಯಾಖ್ಯಾನೂ ಹೋತು. ಮತ್ತು ಮಹಾವೃತ್ತಿಯಾಗಿ ಇನ್ನೂ ಮೇಲೆ ಹೋದಾರಂದ್ರೆ 10ನೇ ಗುಣಸ್ಥಾನ ದಾಟಿದ್ರಂದ್ರೆ ಪಾರಾದರು ಅಂದ್ರೆ ಇವು 16 4 ಒಂದು. ಇದು ಚೌಗಡಿ ಅಂತಾರಲ್ಲ ನಿಮ್ಮಲ್ಲಿ. ಚೌಗಡಿ ಅಂದ್ರೆ ಗೊತ್ತಾನ ನಿಮ್ಗೆ? ಹಾಂ ಗೊತ್ತು ಮಹಾರಾಜ, ನಮಗೆಲ್ಲ ಮೂರ್ತು ನೋಡ್ತೀವ. ಇವು ಅಂಥವು 4 16 ಅದ್ರಾಗ ಯಾವೆಲ್ಲ ನಾವು ಕಮ್ಮಿ ಮಾಡ್ಕೊಂಡಿವಿ ಈಗ. ಇದನ್ನು ನಾವು ನೋಡಿ, ಯಾಕೆ ಅಂತಂದ್ರೆ ಅದರಿಂದ ನಾವು ಪಾರಾಗಬೇಕು. ಯಾವುದರಿಂದ? ಪಾರ ಆದರೆ ನಮ್ಮ ಕಲ್ಯಾಣ ಆಗೋದು. ಇಲ್ಲ ಅಂದ್ರೆ ಇವು ಯಾವಾಗ ಅನಂತಾನು ಮಂದಿ ಇದ್ರೆ ನಿಮ್ಗೆ ಸಮ್ಯಕ್ ದರ್ಶನದ ಗಾಳಿನೂ ಬರೋಂಗಿಲ್ಲ ಅಂತೆ. ಯಾವುದು? ಸಮ್ಯಕ್ ದರ್ಶನದ ನಿಮ್ಮ ಕಡೆ ಸುಳುವೂ ಇಲ್ಲ. ಅದನ್ನು ಬಿಡಬೇಕು. ಆಗ ಸಮ್ಯಕ್ ಅಂದರೆ ಅದು ಚಾರಿತ್ರ ಮುನಿ ಆದರೆ ಇದು ಅದಕ್ಕೆ 2 ಮುಖ ಐತೆ ಅಂತ. ಅದಕ್ಕೆ ಅಂದ್ರೆ ದರ್ಶನನೂ ನಾಶ ಮಾಡ್ತದೆ, ಇತ್ಲಾಗ ಚಾರಿತ್ರನೂ ಹಾಳು ಮಾಡೋ ಅಂಥದ್ದು. ಅದಕ್ಕೆ 2 ಕೆಲಸ ಮಾಡ್ತದಂತೆ. ಅದಕ್ಕೆ ಇವರಿಂದ ನಾವು ಪಾರಾಗಿ ನಮ್ಮ ಆತ್ಮನನ್ನು ಸಿದ್ಧತ್ವ ಶುದ್ಧತ್ವಕ್ಕೆ ತೊಗೊಂಡು ಹೋಗ್ಬೇಕಂತಂದ್ರೆ ಇವನ್ನೆಲ್ಲ ಒಂದೊಂದು ಹೊರಗೆ ಹಾಕಬೇಕು. ಆಗ ಆರ್ಜವ ಧರ್ಮ ಆತ್ಮನಲ್ಲಿ ತುಂಬಿಕೊಳ್ತದೆ. ಸುಮ್ಮನೆ ಹಿಂಗೆ ಮಾಡ್ರೆ ಆತನು ಆರ್ಜವ ಧರ್ಮ. ಮಹಾರಾಜರು ನಾಳೆಯಿಂದ ಮತ್ತೆ ಬಿಟ್ಟು ಬಿಡ್ತೀವಿ. ಹಂಗಾದ್ರೆ ನೀವು ಹೆಂಗೂ ಆಗಲ್ಲ ಅಂದಿರಿ, ಮತ್ತು ಬಿಟ್ಟು ಬಿಡೋಣ, ಏನು ಪ್ರಯೋಜನ? ಅದು ಬೇಕು, ಇದೂ ಬೇಕು. ಏನು ಬೇಕಾ? ಏನು ಬೇಕಾ? ಈಗ ನಿಮ್ಮ ಮೈ ಮೇಲೆ ಕೊಳೆ ತೊಳಿಬೇಕಂದ್ರೆ ನೀವೇನು ಮಾಡ್ತೀರಿ? ಸಾಬೂನು ಹಚ್ಕೊತೀರಿ. ಸಾಬೂನು ಅಷ್ಟೇ ಹಚ್ಕೊಂಡು ಬಂದ್ಬಿಡ್ರಲ್ಲ, ಸಾಕಲ್ಲ, ಕೊಳೆ ತೊಳಿತೈತಲ್ಲ. ನೀರು ಬೇಕು, ಮತ್ತೇನು ಆಗಬೇಕು? ಹಾಂ, ಕೈ ಆಡಿಸ್ಬೇಕು ಅದ್ರ ಮೇಲೆ. ಇಲ್ಲದೇ ಇದ್ರೆ ಕೈ ಆಡಿಸ್ಬೇಕು. ಈಗಿಲ್ಲ ಮಹಾರಾಜರು, ವಾಷಿಂಗ್ ಮಿಷಿನ್ ಬಂದಂಗೆ ಸ್ನಾನ ಮಾಡೋಕ್ಕೆ ಮಿಷಿನ್ ಬಂದಿತ್ತಂತೆ. ಯಾರೋ ನಂಗೆ ಹೇಳ್ತಿದ್ರು. ಅದ್ರಾಗ ಹೋಗಿ ನೀವು ಕುಂತ್ಕೊಂಡ್ರೆ ಎಲ್ಲ ಸಾಬೂನು ಹಚ್ಚಿ ನೀರು ಹಾಕಿ ತೊಳೆದು ಎಲ್ಲ ಮಾಡ್ತದನ್ನ. ಅಲ್ಲಿ ಹೋಗಿ ಕುಂಡ್ಬೇಕಲ್ಲ ನೀವು. ಎಲ್ಲಿ? ಆ ಮಿಷಿನ್ ಒಳಗಾರ ಹೋಗಿ ಕುಂಡ್ಬೇಕಲ್ಲ. ಇಲ್ಲದಿದ್ರೆ ನಿಮ್ಮನ್ನು ಎಲ್ಲಿ ಇಲ್ಲೇ ತೊಳಿತದ? ಏನೂ ತೊಳೆಯಲ್ಲ. ಅದಕ್ಕಾಗಿ ಇವೆಲ್ಲ ಕೊಳೆಗಳನ್ನು ತೊಳೆದು ಹಾಕಬೇಕು. ನಮ್ಮ ಆತ್ಮನ ಮೇಲೆ ಕೊಳೆ ಮೇಲೆ ಕೊಳೆ, ಪರತ್ ಮೇಲೆ ಪರತು, ಪರತ್ ಮೇಲೆ ಪರತು, ಇವೆಲ್ಲ ಅಂಟುಕೊಂಡವ. ಇದರಿಂದ ಪಾರಾಗೋದು ಉತ್ತಮ ಆರ್ಜವ ಧರ್ಮ. ಆರ್ಜವ ಅಂದರೆ ಏನು ಗೊತ್ತಾ? ನೇರವಾಗಿರೋದು. ಏನ? ಇಲ್ಲಿ ಮಹಾರಾಷ್ಟ್ರದಾಗ ಅಂತಾರ सरल जा सरल जा सरल जा सरल 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 जा तुम्ही सरल जा अपन सरल जा सरल ये वो यही बोलते रहते सरल सरल अंद्रेन हाँ ಅವ್ರು ಏನಂತಾರ ಸರಳ ಅಂದ್ರೇನ ನೇರವಾಗಿ ಹೋಗಬೇಕು. ಆ ಕಡೆ ಈ ಕಡೆ ವಂಕ ಟಂಕ ಇಲ್ಲ. वाकड़ तेकड़ नहीं हाँ सीधा सरल जा मोक्ष मार्ग. वाकड़ तकड़ चलना मतलब काय झाला संसारांचे मार्ग. 4 गती 84 लाख योनियामध्ये तुम फिरून फिरून घुमून फिरून या भटकणार. काय होणार? तर चला सरळ जा. काय झालं?
सरल यानी मोक्ष मार्ग, मोक्ष काय आहे? रुजुगती से प्राप्त होणार. काय होणार? हां, मोक्षांच्या गतीमध्ये सरळ जातो. संसार वाकड तिकड होत. काय बरोबर? ಮೋಕ್ಷ ಮಾರ್ಗ ರುಜುಗತಿಯಿಂದ ನೇರವಾಗಿ ಹೋಗ್ತಾನಂತ ಮೋಕ್ಷಕ್ಕೆ ಹೋಗೋರು. ಬಾಕಿ ಸಂಸಾರ 484 ಲಕ್ಷ ಯೋನಿಲಿ ಎಲ್ಲಿ ಬೇಕಾದರೂ ನೀವು ತಿರುಗಾಡ್ಬೋದು. ಹೆಂಗೆ? ವಂಕ ಡಂಕ ಎಲ್ಲ ನಾವು ಹೆಂಗೆ ಇರಲಿ, ಈ ಶರೀರ ಕರ್ರಗಿರಲಿ ಬೆಳ್ಳಗಿರಲಿ, ಇದು ಹೆಂಗಿರಲಿ, ವಂಕ ಡಂಕ ಆಗಿದ್ರೆ ಆದ್ರೆ ನಮ್ಮದು ಮೋಕ್ಷ ಮಾರ್ಗ ಏನೈತಲ್ಲ ನೇರವಾಗಿರ್ಬೇಕು. ಏನಾಗಿರ್ಬೇಕು? ಹಾಂ, ಇದು ಗೊತ್ತಾಯ್ತಾ? ಆಯಿತು ಬಿಡ್ರಿ, ಎಲ್ಲ ಗೊತ್ತಾಗಿತ್ತು ಬಿಡ್ರಿ, ನಮ್ಮ ಮೊದಲೇ ಗೊತ್ತಾಗಿತ್ತು. ಇದೇ ನೀವೇನು ಹೊಸದೇನು ಹೇಳೋದಿಲ್ಲ, ಎಲ್ಲ ನಮಗೆ ಗೊತ್ತಿದ್ದವು ಅಷ್ಟೇ. ಮತ್ತಿನ್ನೇನು ಅಂದರೆ 2-3 ತಿಂಗಳು ಆಗ್ತಾ ಬಂತು. ಇನ್ನು 1-2 ತಿಂಗಳು ಹೆಂಗಾದರೂ ಮಾಡಿ ಈಗ ಯಾವಾಗ? ನಾಳೆ ನಾಡ್ದು ಅಷ್ಟಮಿ, ನಾಡ್ದ ಇವತ್ತು ಷಷ್ಠಿ ಐತೆ, ನಾಡ್ದ ಅಷ್ಟಮಿ ಆತಂದ್ರೆ ಇನ್ನು 3 ತಿಂಗಳಿಗೆ ಒಂದು ಸ್ವಲ್ಪ, ಒಂದು ವಾರ ಕಮ್ಮಿ, 3 ತಿಂಗಳು ಆಗ್ತದೆ. ಈ 3 ತಿಂಗಳ ಕಳೆದಿವಿ ಅಂದ್ರೆ ಇನ್ನು 1-2 ತಿಂಗಳು ಕಳೆಯೋದೇನು ದೊಡ್ಡ ನಮಗೆ ಏನು ನಡೀತದೆ ಮಹಾರಾಜರ. ಆದರೆ ಇದು ನಡೆಸೋದು ಮಹತ್ವಪೂರ್ಣ ಅಲ್ಲ. ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿ ಹೋಗಬೇಕು, ಹೇಗೆ ಸಾಧನೆ ಮಾಡಬೇಕು, ಇಲ್ಲಿ ತಕ್ಕ ನಾವು ಮಾಡಿದ್ದೆಲ್ಲ ಸಂಸಾರಕ್ಕಾಗಿ ಮಾಡಿದ್ದೆವು, ನಮಗಾಗಿ ಮಾಡಿಲ್ಲ, ನಾವು ಬೇರೆಯವರಿಗಾಗಿ ಮಾಡಿದ್ದೀವಿ. ಈಗ ನಮಗಾಗಿ ಮಾಡಬೇಕು ಅಂತಂದ್ರೆ ಆ ಪವಿತ್ರವಾದ ಆರ್ಜವ ಧರ್ಮವನ್ನು ನಮ್ಮ ಜೀವನದ ಆತ್ಮನಲ್ಲಿ ಅಳವಡಿಸ್ಕೊಂಡು ಅದರದ ವಿರೋಧಿ ತತ್ವ, ಆತಂಕವಾದಿ ಅಂತಕ್ಕಂಥ ಮಾಯಾಚಾರವನ್ನು ಬಿಟ್ಟು ಹಾಕಿಬಿಡಬೇಕು. ಇಷ್ಟು ದಿನ ಮಾಡ್ಕೊಂಡು ಬಂದು ಮಹಾರಾಜರೆ ಹೆಂಗೆ ಬಿಡೋದ್ರೆ ಒಂದೇ ಸರಿ ಆಗಲ್ಲ, ಏನಾಗಲ್ಲ. ನಾವು ಯಾವಾಗಿಂದ ಮಾಡ್ಕೊಂಡು ಬಂದೀವೋ ಅದನ್ನು ಹೆಂಗೆ ಬಿಡೋಕ್ಕಾಗಲ್ಲ ನೋಡ್ರಿ. ಅದು ದುರ್ಗತಿ ಕಾರಣ, ದುಃಖಕ್ಕೆ ಕಾರಣ. ತಿಳಿಲ್ಲ ಇಲ್ಲಿ ತಕ್ಕ ಆಯಿತು, ಇನ್ನು ತಿಳಿದ ಮೇಲಾದರೂ ಬಿಡಲ್ಲ. ಮಾಯಾಸಲ್ಯ, ಮಿಥ್ಯಾಸಲ್ಯ, ನಿಧಾನ ಸಲ್ಯಗಳನ್ನು ಬಿಟ್ಟು ಮೋಕ್ಷದ ಪ್ರಾಪ್ತಿಗಾಗಿ ಪುರುಷಾರ್ಥ ಮಾಡಬೇಕು. ಇದೇ ಹೇಳೋದ್ರ ನಮಗೆ ಕೊನೆಯದಾಗಿ ಭಗವಂತರಲ್ಲಿ ಇದೇ ಪ್ರಾರ್ಥನಾ, ಗುರುಗಳಲ್ಲೂ ಇದೇ ಪ್ರಾರ್ಥನಾ, ನಮ್ಮ ತಮ್ಮೆಲ್ಲರಿಗೂ ಕೂಡ ಮೋಕ್ಷದ ಪ್ರಾಪ್ತಿ ಆಗಲಿ, ಆರ್ಜವ ಧರ್ಮದ ಪ್ರಾಪ್ತಿ ಆಗಲಿ ಅಂಥೇಳಿ परम पूज संत शिरोमणि आचार्य भगवान विद्यासागर जी महाराज की जय हो। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचंद जिला, विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला, विजयपुर, कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।